ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಆಗಿದೆ ಇವಾಗ 5 ಗಂಟೆ. ಸೊ ಇವಾಗ ನಾನು ಬೇಕಪ್ ಅಂದರೆ ಎದ್ದಿದ್ದೀನಿ. ಇವತ್ತು ನಂದು ಡೈಲಿ ಮಾರ್ನಿಂಗ್ ರೂಟೀನ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಕೂಡ ನಾನು ನಿಮ್ಮ ಹತ್ರ ಒಂದು ಹೊಸ್ತಿಲ್ ಪೂಜೆ ಹೆಂಗೆ ಮಾಡಬೇಕು, ಅದು ಮಾಡೋದ್ರಿಂದ ಏನು ಲಾಭ ಇರುತ್ತೆ, ಯಾಕೆ ಮಾಡಬೇಕು, ಅದು ಯಾವ ರೀತಿಯಿಂದ ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ ಅದು ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಲಾಗ್ ಎಂತನ ನೋಡಿ. ನಾನು ಡೈಲಿ ಮಾರ್ನಿಂಗ್ ಬೇಗನೆ ಹೇಳೋದು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಡ್ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್. ಯಾಕಂದರೆ ನಾನು ಆಲ್ಮೋಸ್ಟ್ ಇಲ್ಲಿ ದೇವ್ರ ಕೋಲಿ ಅಂತ ಅದೇ ನಿಮಗೆ ನನ್ನ ರೂಮ್ ಕೂಡ ತೋರಿಸಿದ್ದೆ ಒಂದು ಸಲ ವಿಡಿಯೋದಲ್ಲಿ. ಹುಡುಗರು ಯಾವಾಗಲೂ ನಾವೆಲ್ಲರೂ ಹಾಲಲ್ಲೇ ಮಕ್ಕೊಳ್ಳೋದು ಜಾಸ್ತಿ. ಸೊ ಅದಕ್ಕೆ ಇವಾಗ ಬೆಡ್ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಆಫ್ ಆಲ್. ನೈಟಾಗೆ ಎಲ್ಲ ಬಾಂಡೆ ತಿಕ್ಕೊಂಡು ಪ್ಲಸ್ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಕ್ಕೊಂಡಿರ್ತೀನಿ. ಇವಾಗ ಬೆಡ್ರೂಮ್ ಏನಿದೆಯಲ್ಲ ಸ್ವಲ್ಪ ಬೆಡ್ಶೀಟ್ ಚೇಂಜ್ ಮಾಡಿಕೊಂಡು ಚೆನ್ನಾಗೆಲ್ಲ ಹುಡುಗರು ಆಟ ಆಡಿಸಿ ಅಂದರೆ ಆಟ ಆಡಿ ಸಾಮಾನುಗಳು ಎಲ್ಲ ಕಡಕ್ಕಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಸಲ ಕಸ ಹೊಡ್ಕೊಂಡು ಬಿಡ್ತೀನಿ. ಬೆಡ್ರೂಮು ಎಲ್ಲಷ್ಟಕ್ಕೂ ಸ್ವಲ್ಪ ಟೈಮ್ ಇಡುತ್ತೆ. ಇವತ್ತು ಏನಿದೆ ಅಂದರೆ ಹೊಸ್ತಿಲ್ ಪೂಜೆ ಮಾಡೋದು ಹೇಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ್ತಿಲ್ ಪೂಜೆದು ತುಂಬ ವಿಶೇಷ ಇರುತ್ತೆ. ಯಾಕಂದರೆ ಅದು ಹೊಸ್ತಿಲ್ ಪೂಜೆ ಮಾಡುವಾಗ ಅಂದರೆ ಹೊಸ್ತಿಲ್ ಇಡುವಾಗ ನವರತ್ನಗಳು ಹಾಕಿರ್ತಾರೆ. ಸೊ ಆ ನವರತ್ನಗಳಿಗೆ ಪೂಜೆ ಮಾಡ್ದಂಗೆ ಪ್ಲಸ್ ಹೊಸ್ತಿಲ್ ಪೂಜೆ ಮಾಡ್ರಿ. ಯಾಕಂದರೆ ನಾವು ಫಸ್ಟ್ ಆಫ್ ಆಲ್ ಇದು ದಾಟೋದಂದರೆ ಹೊಸ್ತಿಲೇ. ಸೊ ಯಾವ ದೇವರು ನಮ್ಮ ಮನೆಯಲ್ಲಿ ಬರ್ತಾಯಿದ್ರೆ ಇಲ್ಲ ಅಂದರೆ ಗೆಸ್ಟ್ ಬರ್ತಾಯಿದ್ರೆ ಏನೇ ಅವ್ರು ಬರ್ತಾಯಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಹೊಸ್ತಿಲ್ದಿಂದ ಬರ್ತಾರೆ. ಅದಕ್ಕೆ ಚೆನ್ನಾಗಿ ಪೂಜೆ ಮಾಡಿರಿ, ಲಕ್ಷ್ಮೀ ದೇವಿನ ತುಂಬ ಪ್ರಸನ್ನ ಮಾಡ್ಬೋದು. 5 ಗಂಟೆ ಆಗಿತ್ತು, ಸ್ವಲ್ಪ ಕತ್ಲಿ ಕೂಡ ಇತ್ತು. ಹೊರಗಡೆ ಕೂಡ ಚೆನ್ನಾಗಿ ಕಸ ಹೊಡ್ಕೊಂಡ್ಬಿಟ್ಟೆ. ಯಾಕಂದರೆ ಬೆಡ್ರೂಮ್ ಮತ್ತು ಅಂದರೆ ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ವ್ಯೂ ಇತ್ತು. ಸೊ ತುಂಬ ಚೆನ್ನಾಗೇ ಇತ್ತು. ಬೇಗ ಹೇಳೋದ್ರಿಂದ ಏನು ಲಾಭ ಅಂದರೆ ನಿಮ್ಮ ಕೆಲಸ ಬೇಗ ಮುಗಿಬಿಡುತ್ತೆ. ಅದರಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ. ಸೊ ನಾನು ಇದು ಒಲೆ ಇದೆಯಲ್ಲ ಗ್ಯಾಸ್ ಕಟ್ಟೆ ಅನ್ಬೋದು, ಇದಕ್ಕೂ ಕೂಡ ಡೈಲಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾರೆ ಅಂತ ಅಂತಾರೆ. ಸೊ ನಾನು ಗ್ಯಾಸ್ ಕಟ್ಟೆ ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಒಂದು ಹಸಿ ಬಟ್ಟೆ ತೊಗೊಂಡು ಸ್ವಲ್ಪ ಒರೆಸ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ನಾನು ನನ್ನ ಮನೆಯಲ್ಲಿ ಈ ಥರ ಪೂಜೆ ಮಾಡ್ತೇನೆ. ನೀವು ಹೆಂಗೆ ಮಾಡ್ತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ. ಮತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಹೆಂಗೆ ಅನ್ನಿಸ್ತು. ಪ್ಲಸ್ ಯಾರು ನೀವಿದ್ದೀರಾ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಈಗ ಏನಿರುತ್ತೆ ಅಂದರೆ ನಾವು ಎಷ್ಟೊಂದು ಬೇಗ ಹೇಳುತ್ತೀವಿ ಅಷ್ಟು ತುಂಬ ಒಳ್ಳೆಯದಿರುತ್ತೆ ನಮ್ಮ ಆರೋಗ್ಯಕ್ಕೂ. ಪ್ಲಸ್ ಹೇಳ್ತಾರಲ್ಲ ಹಿರಿಯರು ಅವಾಗ ಬೇಗ ಹೇಳ್ಬೇಕು ಹೆಣ್ಮಕ್ಳು. ಬಟ್ ನನಗೂ ಸ್ವಲ್ಪ ದಿನದ ಇರಿಟೇಷನ್ ಅನ್ನಿಸ್ತು ನನ್ನ ಮದುವೆಗಿಂತ ಮುಂಚೆ. ಬಟ್ ಇವಾಗ ಅನ್ನಿಸ್ತಾ ಇದೆ ಸೊ ಇದು ಕರೆಕ್ಟ್ ಇದೆ ಅಂತ. ನಾನು ಡೈಲಿ ಬ್ರಹ್ಮ ಮುಹೂರ್ತದಲ್ಲಿನೇ ಪೂಜೆ ಮಾಡೋದು. ಸೊ ಇವಾಗ ಟೈಮ್ 5:30 ಗಂಟೆ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡು ಎಲ್ಲ ರಂಗೋಲಿ ಹಾಕಿ ಎಲ್ಲ ಆಗಿದೆ. ಸ್ನಾನ ಕೂಡ ಮಾಡಿದ್ದೀನಿ, ಅದಕ್ಕೆ ಒಲೆ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ನೋಡ್ಬೋದಾ ತುಂಬ ಚೆನ್ನಾಗಿ ಒಲೆ ಪೂಜೆ ಆಗಿದೆ. ಇದು ಏನಿದೆ ಅಂದರೆ ಮೊಸರಿದೆ ಫ್ರೆಂಡ್ಸ್, ನೋಡ್ಬೋದಾ ತುಂಬ ಚೆನ್ನಾಗಿ ಹಪ್ಪಾಗಿದೆ ನೋಡಿ. ಬೆಣ್ಣೆ ಥರ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಮೊಸರು ಕೂಡ ಆಗಿದೆ. ಇದು ಏನಪ್ಪ ಅಂದರೆ ಇದು ಕೆನಿದು ನಿನ್ನೆ ಬೆಣ್ಣೆ ತೊಗೊಂಡಿಟ್ಟಿದ್ದೀನಿ, ಇವತ್ತು ತುಪ್ಪ ಕಾಯಿಸ್ಬೇಕಂತ. ಇವಾಗ ಜಳಕ ಆಯಿತು ಎಲ್ಲ ಆಯಿತು, ಪೂಜೆನೂ ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ಮಾರ್ನಿಂಗ್ ತಾಂಬೂರು ಕೊಡದಲ್ಲಿ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆ ಕೂಡ ಆರೋಗ್ಯಕ್ಕಾಗಿ. ಸೊ ಫಸ್ಟ್ ಆಫ್ ಆಲ್ ನಾನು ಮುಂಜಾನೆ ಇದರಲ್ಲಿನೇ ನೀರು ಕುಡೋದು. ನಾವು ಡೈಲಿ ಅದೇ ಹಂಡೆದಲ್ಲಿ ನೀರು ಕುಡಿತೀನಿ. ಯಾಕಂದರೆ ನಿಮ್ಗೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದರ ಲಾಭ ಏನಿದೆ ಅಂತ. ಅದು ಕೂಡ ನೋಡಿ ಚೆಕ್ಔಟ್ ಮಾಡಿ ವಿಡಿಯೋನ. ಇದರಲ್ಲಿ ಆರೋಗ್ಯ, ಬ್ಯೂಟಿ, ಹೇರ್ಸ್ ಮತ್ತಂದರೆ ಎಲ್ಲಷ್ಟು ಫ್ಯಾಷನ್ ಮತ್ತಂದರೆ ಔಟಿಂಗ್ ಬ್ಲಾಗ್ಸ್ ಎಲ್ಲ ಇರುತ್ತೆ. ಇವಾಗ ಏನಿದೆ ಅಲ್ಲ ಯೋಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಯೋಗ ಮಾಡೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ನಿಮ್ಮ ಬಾಡಿ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಸೊ
ಎಲ್ಲ ಆಲ್ಮೋಸ್ಟ್ ತೋರಿಸೋದಾಗೋದಿಲ್ಲ, ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೋರಿಸ್ತಾ ಇದ್ದೀನಿ. ನಾನು ಹಾಫ್ ಆನ್ ಅವರ್ ಯೋಗ ಮಾಡ್ತೀನಿ, ಲಾಸ್ಟ್ ಮೆಡಿಟೇಷನ್ ಮಾಡ್ತೀನಿ. ಬೇಗ ಎದ್ರೆ ಏನಾಗುತ್ತೆ ಅಂದರೆ ಆ್ಯಸ್ ಅ ಮಾಮ್ ಆಗಿ ಹೇಳ್ತಾ ಇದ್ದೀನಿ, ಅಂದರೆ ನಿಮಗೆ ನಿಮ್ಮ ಸಲುವಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ. ಸ್ವಲ್ಪ ಯೋಗ ಮೆಡಿಟೇಷನ್ ಅಂದರೆ ತುಂಬ ಕಾಮಾಗಿ ಕೂಲಾಗಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಒಂದು ವೇಳೆ ನಾವು ಲೇಟ್ ಹೇಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹುಡುಗರು ಹೇಳ್ತಾರೆ, ಅವರಿಗೆ ಹಿಡ್ಕೊಂಡು ನೀವು ನಿಮ್ಮ ಕೆಲಸ ಕಂಟಿನ್ಯೂ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಂದರೆ ಎಲ್ಲ ದಿನವೂ ಹುಡುಗರು ಚೆನ್ನಾಗಿ ಆಡ್ತಾರಂತ ಇಲ್ಲ, ಸ್ವಲ್ಪ ದಿನ ಅಡ್ಡಿ ಮಾಡ್ತಾರೆ, ಇಲ್ಲಾಂದ್ರೆ ಎದ್ಮೇಲೆ ಅಳ್ತಿರ್ತಾರೆ. ಸೊ ಅವರಿಗೆ ನೋಡೋಷ್ಟಿಗೆ ಅರ್ಧ ಕೆಲಸ ಮುಗಿಯೋದಿಲ್ಲ. ಸೊ ಬೇಗ ಎದ್ದು ಎಲ್ಲವ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿ ನಿಮ್ಮ ಸಲುವಾಗಿ ನೀವು ಯೋಗ ಮೆಡಿಟೇಷನ್ ಮಾಡಿ ತುಂಬ ಚೆನ್ನಾಗಿ ಒಂದು ಪೂಜೆ ಮಾಡಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ಹುಡುಗರು ಎದ್ಮೇಲೆ ಅವರಿಗೂ ಕೂಡ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ, ಅವ್ರು ಕೂಡ ಸ್ವಲ್ಪ ಆಟ ಆಡೋಕ್ಕೆ ಸಿಗುತ್ತೆ. ಸೊ ಆ ಕಾರಣದಿಂದ ನಾನು ತುಂಬ ಬೇಗ ಹೇಳ್ತೀನಿ. ನನಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ, ಪ್ಲಸ್ ಅವ್ರಿಗೂ ಕೂಡ ಚೆನ್ನಾಗಿ ಮಮ್ಮಿ ನಮಗೆ ಟೈಮ್ ಕೊಡ್ತಾ ಇದ್ದಾಳೆ ಅಂತ ಅವರಿಗೂ ಕೂಡ ಫೀಲ್ ಆಗುತ್ತೆ. ಸೊ ನಾನು ಈ ಹೊಸ್ತಿಲು ಪೂಜೆ ಬಗ್ಗೆ ಮಾತಾಡ್ತಾ ಇದ್ದೆ. ಇದಕ್ಕೆ ನೀವು ಹೊಸ್ತಿಲು ತೊಳ್ಕೊಬೇಕಾಗಿದ್ರೆ ಸ್ವಲ್ಪ ಗುಲಾಬ್ ಜಲ್ ಮತ್ತಂದರೆ ಬಿಸಿಲು ನೀರು ಅಂತಾರೆ, ಅಂದರೆ ನೀವು ಮೋಟರ್ ಚಾಲು ಮಾಡಿ ಬಿಸಿಲು ನೀರು ತೊಗೊಂಡು ಬರಬೇಕು, ತುಂಬ ಒಳ್ಳೆಯದು. ಅದು ಎರಡೂ ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ತೊಳಿಬೇಕು. ಇವಾಗ ಏನಿದೆಯಲ್ಲ, ನಾವು ಬಿಸಿಲು ನೀರು ತೊಗೊಂಡು ಅದರಲ್ಲಿ ಸ್ವಲ್ಪ ಗುಲಾಬ್ ಜಲ್ ಹನಿ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಬಿಡಬೇಕು. ಯಾಕಂದರೆ ತುಂಬ ಒಳ್ಳೆಯದು, ಅಂದರೆ ತುಂಬ ಹೊಸ್ತಿಲಿಗೆ ನಮ್ಮ ದೇವರು ಅಂದರೆ ಬರ್ತಾ ಇರ್ತಾರೆ, ಅದಕ್ಕೆ ತುಂಬ ಶುದ್ಧವಾಗಿ ಇರುತ್ತೆ. ನೀವು ಹೊಸ್ತಿಲು ಪೂಜೆ ಮಾಡುವಾಗ ನೀವು ಸ್ನಾನ ಮಾಡಿಕೊಂಡೇ ಮಾಡಬೇಕು, ಅದರ ಮುಂಚೆ ಮಾಡೋದೇ ಒಳ್ಳೆಯದಿರೋದಿಲ್ಲ. ಸೊ ಇವಾಗ ನಾನು ಏನಿದೆಯಲ್ಲ ಈ ಥರ ನಾನು ಹೊಸ್ತಿಲು ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತು ವಾರ ಬಂತು ಶನಿವಾರ. ಸೊ ಇದೇ ಥರ ನಾನು ಹೊಸ್ತಿಲಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಅಷ್ಟಗಂಧ ಕುಂಕುಮ ಅರಿಶಿಣ ತಗೊಂಡು ಇವಾಗ ನಾವು ಶುಕ್ರವಾರ ಮಂಗಳವಾರ ಏನಿರುತ್ತಲ್ಲ, ಶುಕ್ರವಾರ ಲಕ್ಷ್ಮೀ ವಾರ ಇರುತ್ತೆ, ಮಂಗಳವಾರ ಆದಿಶಕ್ತಿ ಲಕ್ಷ್ಮೀ ವಾರ ಇರುತ್ತೆ. ಆ ದಿನ ಏನಿದೆಯಲ್ಲ ಹೊಸ್ತಿಲಿಗೆ ನೀವು ಚೆನ್ನಾಗಿ ಭಂಡಾರ ಒರೆಸ್ಬೇಕು. ಅದು ಸ್ವಲ್ಪ ನೀರಲ್ಲಿ ಹಚ್ಕೊಂಡು ಅದಕ್ಕೆ ಆಮೇಲೆ ನೀವು ಕುಂಕುಮ ಭಂಡಾರ ಹಚ್ಕೋಬೋದು ಅಷ್ಟು, ಪ್ಲಸ್ ರಂಗೋಲಿ ತೊಗೋಬೋದು. ಸೊ ಇದೇ ಥರ ನಾನು ಸಣ್ಣ ಕ್ಲಿಪ್ಪಲ್ಲಿ ನಿಮಗೆ ಈ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಸೋಮವಾರ ಮಂಗಳವಾರ ಮತ್ತಂದರೆ ಶುಕ್ರವಾರ ವಿಶೇಷ ಪೂಜೆ ಮಾಡ್ತೀನಿ. ಆವಾಗ ಹೊಸ್ತಿಲು ಬೇರೆ ತೊಳಿತೀನಿ, ಅದು ಪೂಜೆಗೂ ಅದು ಕೂಡ ನಿಮ್ಮಲ್ಲಿ ವಿಡಿಯೋ ತರ್ತೀನಿ. ಟೈಮ್ ಆಗಿದೆ 6 ಗಂಟೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು. ಯಾಕಂದರೆ ಹಸ್ಬೆಂಡ್ ಇವಾಗ ಕಾಸ್ಟ್ ಸರ್ವೈವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಡೈಲಿ. ಸೊ ಅವರಿಗೆ ಇವತ್ತು ಶನಿವಾರ ಉಪವಾಸ ಇರುತ್ತೆ ಅಂತ ಉಪ್ಪಿಟ್ಟು ಮೊಸರು ಮತ್ತಂದರೆ ಲಿಂಬೆಕಾಯಿ ಹೋಳು ಕಳಿಸಿದ್ದೀನಿ. ನೋಡ್ಬೋದಾ, ಉಪ್ಪಿಟ್ಟು ಕೂಡ ರೆಡಿ ಆಗಿದೆ. ಸೊ ಬಾಯ್.